ಸಂಕಲ್ಪ ಒಂದು ಮನೆ ತನಕ ಅವ್ರ ಹಿಂದೆ ಇದ್ದಂಥ ಅನೇಕ ಜನ ಅವ್ರು ಋಣಿ ಇರ್ತಾರೆ. ಹೌದಪ್ಪ ಇವ್ರು ನಾವು ಮಾಡಿಸಿದ್ರು, ಮಾತು ಉಳಿಸಿದ್ರು ಅಂತೇಳಿ. ಇದರಿಂದಾಗಿ ಸಾಧಿಕ ಅವ್ರ ಪಾಪ ಪ್ರಚಾರ ಮಾಡ್ತಾ ಇರ್ಬೋದು, ಇಲ್ಲಂತಲ್ಲ. ಅವ್ರಿಗೆ ಅನಿವಾರ್ಯತೆಗಳು ಮತ್ತು ಬದುಕಂದ್ರೆ ಗೊತ್ತದ ನಿಮಗೆ. ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಹೈಯರ್ ಕ್ಲಾಸ್ ಜನರ ಪರಿಸ್ಥಿತಿ, ಅದರಲ್ಲಿ ಮಿಡಲ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಮಂದಿ ಪರಿಸ್ಥಿತಿ ಏನಿರ್ತದೆ ಅಂತೇಳಿ. ಮತ್ತು ವಿಶೇಷ ನಿಮಗೂ ಗೊತ್ತದ, ಮುಸ್ಲಿಮರಲ್ಲಿ ಸಹಿತ ಅಂತ ಹೇಳ್ಕೊಳ್ಳುವಂಥ ಆರ್ಥಿಕ ಭದ್ರತೆ ಇಲ್ಲ ಅನ್ನುವಂಥದ್ದು ಅನೇಕ ಏನೋ ಅಲ್ಲೊಬ್ಬ ಶ್ರೀಮಂತರಾಗಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಆರ್ಥಿಕ ಭದ್ರತೆ ಅಲ್ಲೂ ಇಲ್ಲ. ಇವತ್ತಿಗೂ ಸಾಚಾರ ಕಮಿಟಿ ಪ್ರಕಾರ, ಅದರ ಅಭಿಪ್ರಾಯದ ಪ್ರಕಾರ, ಸ್ವಚ್ಛರ ಕಮಿಟಿ ಅಂತ ಹಿಂದೆ ಮಾಡಿದ್ರು ಇದನ್ನು. ಆ ಸಂದರ್ಭದಲ್ಲೇ ಮಾಡಿದಂಥ ಸರ್ವೆ ಪ್ರಕಾರ SC/STಗಳ ಮಟ್ಟದಲ್ಲಿ ಇವರು ಬದುಕದ ಅನ್ನುವಂಥ ರಿಪೋರ್ಟ್ಸ್ಗಳು ಇದ್ದಾವೆ. ಹೀಗಾಗಿ ಅವರೆಲ್ಲ ಖುಷಿ ಆಗ್ತಿದ್ರು. ಇವತ್ತು 2028ರಲ್ಲಿ ನಿಶ್ಚಿತವಾಗಿಯೂ ಮಲ್ಲಿಕಾರ್ಜುನ ಯಾರು ಹೇಳ್ತಾರೆ ಅವ್ರನ್ನ ಆರಿಸ್ಕೊಂಡ್ಬರ್ತಿದ್ರೇನೋ, ಅವರು ತಪ್ಪು ಮಾಡಿದ್ದರು. ಇವತ್ತೇನೋ ಸಾಧಿಕ ಪೈಲ್ವಾನರಿಗೆ ಏನೋ ಆಸೆ ಇಚ್ಛೆ ಮಾಡಿ ಅವ್ರನ್ನು ಅಲ್ಲಿ ಮುಸಲ್ಮಾನರು ಮಾತಾಡೋದಾಗದು ತೊಗೊಂಡಿರ್ಬೋದು. ಆದರೆ ಸಾಧಿಕರು ಅವರಿಗೆ ಒಳ ಮನಸ್ಸಿನಲ್ಲಿ ನೋವು ಅದ, ಅದರ ಸಲುವಾಗಿ ಅನ್ನೋದು ಅಲ್ಲಲ್ಲೇ ಒಂದಿಷ್ಟು ಮುಸಲ್ಮಾನರು ಮಾತಾಡೋದನ್ನು ನಾವು ಗಮನಿಸಬೇಕಾಗಿದೆ. ಹೀಗಾಗಿ ದಾವಣಗೆರೆ ಮೋಸ್ಟ್ಲಿ ಕಾಂಗ್ರೆಸ್ನ ಕೈ ಬಿಡ್ತಾ ಇದೆ. ಮತ್ತು ಕಾಂಗ್ರೆಸ್ಗೂ ಅನಿವಾರ್ಯ ಆಗಿತ್ತು. ಯಾಕಪ್ಪ ಅಂದರೆ ಈಗ ಬೆಳೆದಿದ್ದಂಥ ಕುಟುಂಬ ಶಾಮನೂರು ಶಿವಶಂಕರಪ್ಪನವ್ರದ್ದು ದಾವಣಗೆರೆಯಲ್ಲಿ ಅಗದಿ ಪ್ರಬಲ ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಹೆಡ್ ಆಫ್ ದ ಲಿಂಗಾಯತ್ ಆ್ಯಂಡ್ ವೀರಶೈವ ಕಮ್ಯುನಿಟಿ. ಹೀಗಾಗಿ ಅವ್ರನ್ನ ಎದುರು ಹಾಕೊಳ್ಳೋದು ರಾಜ್ಯ ಮಟ್ಟದಲ್ಲೇ ಕಷ್ಟ ಆಗಿತ್ತು. ಹೀಗಾಗಿ ಅದು ನಮ್ಮ DK ಶಿವಕುಮಾರ್ ಅವರು ಸಹಿತ ಈಗ ಗೊತ್ತದ ನಿಮಗೆ, HD ಕುಮಾರಸ್ವಾಮಿಗಳನ್ನ ಯಡಿಯೂರಪ್ಪನ ಒಂದು ಮಾಡಿ ಮುಂದಿನ ಚುನಾವಣೆಯಲ್ಲೇ ಈ ಹಿಂದೆ ಹೊಡಿಬೇಕಪ್ಪ ಅಂತೇಳಿ BJP ಪ್ಲ್ಯಾನ್ ಮಾಡ್ತಾ ಇರೋದು. ಇವೆಲ್ಲ ನೆರಗಟ್ಟಿನಲ್ಲೇ ಕಾಂಗ್ರೆಸ್ ಸಹಿತ ಅನಿವಾರ್ಯವಾಗಿ ಕಾಂಗ್ರೆಸ್ಸು ಈ ಒಂದು ಲಿಂಗಾಯತ್ ಕಮ್ಯುನಿಟಿ, ಅದರಲ್ಲೂ ಲಿಂಗಾಯತರು, ಸಿದ್ದರಾಮಯ್ಯನವರು ವಿಶೇಷ ಲಿಂಗಾಯತ ಮೇಲೆ ಒಲವು ಬಿಟ್ಟ, ಬಸವಣ್ಣವ್ರ ರೂಪ ಮೇಲೆ ಒಲವು ಬಿಟ್ಟ. ಆ ಒಂದಿಷ್ಟು ಏನೋ ಅವರ ಸಿಂಪತಿ ಗ್ಯಾದರ್ ಮಾಡ್ಕೊಂಡಿದ್ದಾರೆ, ನಮ್ಗೆ ಸಂಗ್ರಹ ಮಾಡಿಕೊಂಡು ಅವು ಮತಗಳಾಗಿ ಪರಿವರ್ತನೆ ಮಾಡುವಂತ ಹೇಳ್ತಾರೆ. ಈ ಸೇರುವಷ್ಟು ಬಂದು ನಾವು ಗೆಲ್ತೀವಿ ಅನ್ನುವಂಥ ಒಂದು ಕಾರಣಕ್ಕಾಗಿ ನಮ್ಮ ಮಲ್ಲಿಕಾರ್ಜುನವ್ರಿಗೆ SS ಮಲ್ಲಿಕಾರ್ಜುನವ್ರ ಟಿಕೆಟ್ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದು ಇವತ್ತು ಅದು ಕಾಂಗ್ರೆಸ್ಸಿಗೆ ಮುಳು ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಮುಸಲ್ಮಾನರಲ್ಲಿ ಒಳಗಿದೊಳಗೆ ಎಲ್ಲರಿಗೂ ಅವರು ಏಕತ್ರ ಆಗ್ತಾಯಿದ್ದಾರೆ, ಒಂದು ಆಗ್ತಾಯಿದ್ದಾರೆ. ಅದೇ ಕಾಲ CM ಇಬ್ರಾಹಿಂ ಹೇಳಿದಂಥ ಪಕ್ಷೇತರ